ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕೆಯ ಜಾತ್ರೆ ಮಹೋತ್ಸವವನ್ನು ಇವತ್ತು ಎಲ್ಲ ಕಮಿಟಿಯ ಎಲ್ಲ ಸದಸ್ಯರುಗಳು, ಭಕ್ತಾದಿಗಳು, ಬಾಬ್ದಾರರು ಎಲ್ಲರೂ ಸೇರಿ ಇವತ್ತೊಂದು ಮೀಟಿಂಗನ್ನು ಮಾಡಿದ್ದೀವಿ. ಏನು ನಮ್ಮ ಶಾಸ್ತ್ರಿಗಳ ಪ್ರಕಾರ ಪ್ರತಿ 3 ವರ್ಷಕ್ಕೊಂದ್ಸತಿ ಏನು ಜಾತ್ರೆ ನಡೆಯುತ್ತೆ, ಈ ಜಾತ್ರೆ ಭಾಳ ಒಂದು ವಿಜೃಂಭಣೆಯಿಂದ ಭಾಳ ಒಂದು ಉತ್ಸುಕರಾಗಿ ಎಲ್ಲ ನಮ್ಮ ದಾವಣಗೆರೆ ಜನತೆ ಇದ್ದಾರೆ. ಅವರಿಗೆ ಏನು ದುರ್ಗಮ್ಮನ ಒಂದು ಆಶೀರ್ವಾದ ಸದಾ ಹಿಂದಿನಿಂದಲೂ ಸಾಕಷ್ಟು ಈ ಜಾತ್ರೆ ಭಾಳ ಮುಂಚಿನಿಂದಲೂ ದಾವಣಗೆರೆ ಅಂದರೆ ನಗರ ದೇವತೆ ಜಾತ್ರೆ ಅಂತಲೇ ಹೇಳೋದು, ನಗರ ದೇವತೆ ದುರ್ಗಾಂಬಿಕ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ತಿಂಗಳು 24 ಮತ್ತು 25ರಂದು, ಇದೇ ತಿಂಗಳು 20ನೇ ತಾರೀಕು ಅಂದ್ರಕಂಬದ ಪೂಜೆ ಮತ್ತು 22/2 ಒಂದು ಸಾರು ಹಾಕುವುದು ಮತ್ತು 24 ಮತ್ತು 25 ಹಬ್ಬವನ್ನು ಆಚರಣೆ ಮಾಡೋದು ಅಂತಂದೇಳಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಭಕ್ತಾದಿಗಳು, ಎಲ್ಲ ಕಮಿಟಿ ಎಲ್ಲ ಸದಸ್ಯರುಗಳು ಎಲ್ಲರೂ ಒಕ್ಕೂರುಗಳಿಂದ ಈ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಅದನ್ನು ಶಾಂತ ರೀತಿಯಿಂದ ದಾವಣಗೆರೆ ಜಿಲ್ಲಾ ಆಡಳಿತದವರು ಮತ್ತು ಎಲ್ಲರೂ ಸೇರಿ ಭಾಳ ಉತ್ಸುಕರಾಗಿ ಶಾಂತ ರೀತಿಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಈ ಸಮಯದಲ್ಲಿ ಏನಪ್ಪ ನಾವಿಲ್ಲಿ ಹಬ್ಬ ಮಾಡ್ತದೇವಿ. ನಾವು ಯಾವುದು ಹೊಡೆದಾಡಕ್ಕೆ ಹೋಗಲ್ಲ. ನಾವಿಲ್ಲಿ ಹಬ್ಬ ಮಾಡ್ತದ ನೋಡಿ. ಹಬ್ಬದ ಬಗ್ಗೆ ಮಾತಾಡೋ ನಾವು ಮಾತಾಡ್ತೀವಿ. ದುರ್ಗಮ್ಮನ ಹಬ್ಬದ ಬಗ್ಗೆ ಮಾತಾಡ್ತೀವಿ. ಪಾರ್ಟಿನೂ ಇಲ್ಲ, ಏನೂ ಇಲ್ಲ. ನಗರ ದೇವತೆ ಎಲ್ಲರೂ ಒಂದೇ, ಎಲ್ಲರೂ ಸೇರಿ ಹಬ್ಬ ಮಾಡ್ತೇವೆ. ಏನಪ್ಪ ಬರ್ಲಿ ಬಿಡ, ಅವಾಗ ಇನ್ನು ಟೈಮ್ ಐತಿ, ಬಂದಾಗ ಮಾಡ್ಲಿ ಬಾರಪ್ಪ. ಇನ್ನು ನಮ್ಗೇನ ನೋಡಂಬ, ಇನ್ನು ಟೈಮ್ ಐತಿ. ಇನ್ನು ಯಾಕೆ ಹಬ್ಬ ಎಲ್ಲ ಮಾಡೋಣ, ಫಸ್ಟ್ ಹಬ್ಬ ಮಾಡೋಣ. ಇಲ್ಲ ಸದ್ಯಕ್ಕೆ ನಾವು ಯಾರು ಏನು ಡಿಸೈಡ್ ಮಾಡಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಏನು ಮಾತಾಡಿಲ್ಲಪ್ಪ. ಇನ್ನು ನಮ್ಮ ಅಪ್ಪಂದೇ ಇನ್ನು ಯೋಚನೆಗೆ ಅದಾವಿ, ಇನ್ನು ಏನು ಯೋಚನೆ ಮಾಡಿಲ್ಲ. ಮಾಡಲಿ ಬಿಡು, ಮತದಾರ ಪಟ್ಟಿ ಅವ್ರ ಕಾನೂನು ಪ್ರಕಾರ ಏನೇನೈತೋ ಅದನ್ನು ಫಾರ್ಮಾಲಿಟೀಸ್ ಮಾಡ್ಕೊಂತಾರೆ. ಏನಪ್ಪ ಅಲ್ಲ, ನಿನ್ನೆ ಮುಖ್ಯಮಂತ್ರಿಗಳು SP ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅದು ಏನಿದೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗ್ತಾ ಐತಿ. ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಕರೆಕ್ಟಾಗಿ ಗೊತ್ತಾಗತ್ತೆ ಏನನ್ನೋದು. ಈಗ ವಾಸ್ತು ಅಂಶ ಏನಾಗೈತಿ ಏನಿಲ್ಲ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಈಗ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅದನ್ನು ಎನ್ಕ್ವೈರಿನೂ ಕಳಿಸಿದ್ದಾರೆ.